ಗುರುಜಿ ಈಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಈಗ ಬಹಳ ವಿಶೇಷ ಅಂದ್ರೆ ಇವತ್ತಿನ ದಿವಸ ಗುರುವಾರದಲ್ಲಿ ವೃಕ್ಷ ಪೂಜಿತ ಅಂತ ಕರಿತೀವಿ. ಇವತ್ತೇ ದಿನ ಸತ್ಯಭಾಮ ಹಠ ಮಾಡಿದ್ಲಂತೆ, ನನಗೆ ಜಗತ್ತಲ್ಲಿ ಎಲ್ಲರಿಗಿಂತ ಶ್ರೇಷ್ಠವಾದ ವೃಕ್ಷ ನನ್ನ ಮನೇಲಿರಬೇಕು, ಅದೇ ಆ ಪಾರಿಜಾತ ವೃಕ್ಷ ಅಂತ ಹೇಳಿ ಕೃಷ್ಣ ಪರಮಾತ್ಮನಿಗೆ ಹಠ ಮಾಡಿ ಸತ್ಯಭಾಮ ಲೋಕದಲ್ಲಿ ಇಂದ್ರಲೋಕದಲ್ಲಿದ್ದ ತಕ್ಷಣ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪಾರಿಜಾತ ಪುಷ್ಪ ನನ್ನ ಮನೆಗೆ ಬರಬೇಕು ಅಂದ್ಲು. ಅಂತ ಒಂದು ಹಠ ಮಾಡಿದ್ದಕ್ಕೆ ಕೃಷ್ಣ ಪರಮಾತ್ಮ ಇಂದ್ರಲೋಕದಿಂದ ಇಂದ್ರನ್ನೇ ಕರೆದು ಪಾರಿಜಾತ ಪುಷ್ಪ ತಂದು ಇಲ್ಲಿ ಇಟ್ಬಿಡಪ್ಪ, ಯಾಕೆ ಅಂದರೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಇನ್ನೊಂದು ಮಹಾಭಾರತ ನಡೆದು ಹೋಗುತ್ತೆ, ದಯವಿಟ್ಟು ಬೇಡ ಅಂದ. ಬಹಳ ಸಂತೋಷ ಅಂತ ಹೇಳಿ ಆ ಪಾರಿಜಾತ ಪುಷ್ಪವನ್ನು ಇಂದ್ರ ಇನ್ನೇನು ಮಾಡ್ತಾನೆ, ಮಹಾವಿಷ್ಣು ಮಾತಲ್ವೇ ತಂದಿಟ್ಟ. ಅಂದರೆ ಭೂಮಿಗೆ ಮೊದಲಾಗಿ ಬಂದಿರತಕ್ಕಂಥ ವೃಕ್ಷವೇ ಇದೇ ದಿನ, ಇದೇ ನಕ್ಷತ್ರಾಧಿಪತಿ ರೇವತಿ ನಕ್ಷತ್ರದಲ್ಲಿ ಮಾರ್ಗಶಿರ ಮಾಸದಲ್ಲಿ ಯಾವ ಕಾಲಕ್ಕೂ ಸತ್ಯಭಾಮ ಮನೆಯಲ್ಲಿ ಇವತ್ತಿಗೂ ದ್ವಾರಕಾಪುರಿಯಲ್ಲಿ ನೀವು ನೋಡ್ಬೋದು ಸತ್ಯಭಾಮ ಮಹಲ್ ಅಂತಿದೆ. ಆ ಸತ್ಯಭಾಮ ಮಹಲಲ್ಲಿ ಇವತ್ತಿಗೆ ಆ ಪಾರಿಜಾತ ಪುಷ್ಪವನ್ನು ಪೂಜೆ ಮಾಡ್ತಕ್ಕಂಥ ವಿಧಾನ. ಯಾರ ಮನೆಯಲ್ಲಿ ಪಾರಿಜಾತ ಇರುತ್ತೋ ಜೀವನ ಪರ್ಯಂತ ಯಾವ ಕಾಲಕ್ಕೂ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಬರಲ್ಲ. ಪಾರಿಜಾತ ಪುಷ್ಪ ಎಲ್ಲರ ಮನೆಯಲ್ಲೂ ಬೆಳೆಯೋದು ಸಾಧ್ಯವಿಲ್ಲ, ಅದು ಹಾಕಿದಾಕ್ಷಣಕ್ಕೆ ಬರೋದಿಲ್ಲ. ಬರಬೇಕು ಅಂದರೆ ಅದಕ್ಕೆ ದೈವಾಜ್ಞೆ ಬೇಕು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ದೋಷಗಳಿಲ್ಲದೇ ಇದ್ದ ಪಕ್ಷದಲ್ಲಿ ಬರುತ್ತೆ ಅಂತ ಹಾಕಿ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಅನುಭವ. ಓ, ನಮ್ಮ ಮನೇಲಿ ದೋಷ ಇದೆಯಾ, ಅಥವಾ ಯಾವ ಕಾಲಕ್ಕೂ ಪೂರ್ವಜರ ಋಣ ಇದೆಯಾ, ಅಥವಾ ತಾತ ಮುತ್ತಾತನ ಕಾಲದಿಂದ ಯಾವುದಾದ್ರೂ ಶಾಪಗಳಿದೆಯಾ, ಅದಕ್ಕೆ ಇದು ಬೆಳೀತಾ ಇಲ್ವಾ ಅನ್ನೋದು ನೀವು ಹಾಕೋ ಸಮಯಕ್ಕೆ ಗೊತ್ತಾಗೋದು. ಅದಕ್ಕೆ ಆ ಪಾರಿಜಾತ ಪುಷ್ಪಕ್ಕೆ ಏನು ಮಾಡೋರು, ಬಹಳ ಚೆನ್ನಾಗಿ ಆ ಗಿಡದ ಕೆಳಭಾಗದಲ್ಲಿ ಆ ಬುಡದ ಸುತ್ತಲೂ ನೀಟಾಗಿ ಕ್ಲೀನಾಗಿ ಸಾರಿಸೋರು, ಸೆಗಣಿ ನೀರು ಹಾಕಿ ಸಾರಿಸೋರು. ಯಾಕೆ ಅಂದರೆ ಆ ಪುಷ್ಪಗಳನ್ನು ತಾನು ಇಡೀ ಜಗತ್ತಲ್ಲಿ ಎಲ್ಲ ಪುಷ್ಪಗಳು ನಾವೇ ಕೇಳಬೇಕು, ಆದರೆ ಪಾರಿಜಾತ ಪುಷ್ಪ ಮಾತ್ರ ಇಡೀ ಜಗತ್ತಲ್ಲಿ ತನ್ನನ್ನು ತಾನೇ ಭಗವಂತನಿಗೆ ಅರ್ಪಿಸ್ಕೊಳ್ಳತಕ್ಕಂಥ ಏಕೈಕ ಪುಷ್ಪ ಪಾರಿಜಾತ ಪುಷ್ಪ. ಅದಕ್ಕೋಸ್ಕರ ಆ ಪಾರಿಜಾತ ಪುಷ್ಪವನ್ನು ಇದುವರ ತನಕ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಆ ಪಾರಿಜಾತ ಪುಷ್ಪ ತನ್ನನ್ನು ತಾನೇ ಅರ್ಪಿಸ್ಕೊಳ್ಳೋದ್ರಿಂದ, ಭೂಸ್ಪರ್ಶವಾಗೋದ್ರಿಂದ ಬೆಳಗಿನ ಜಾವದಲ್ಲೇ ಅದಕ್ಕೇನು ಮಾಡೋರು, ಒಂದು ಪಂಚೆ ಹಾಸಿ ಇಟ್ಬಿಡೋರು. ಅಲ್ಲಿ ಪೂರ್ತಿಯಾಗಿ ಸೆಗಣಿ ನೀರು ಹಾಕಿ ಸಾರಿಸಿಟ್ಟವರು. ಆ ಸಾರಿಸಿಟ್ಟಿರ್ತಕ್ಕಂಥ ಸೆಗಣಿ ನೀರಲ್ಲಿ ನಾವುಗಳು ನೋಡಿದಾಗ ಎಷ್ಟು ಶುಚಿರ್ಭೂತವಾಗಿದೆ, ರಂಗೋಲಿ ಹಾಕಿದಾಗ ಹೂಗಳ ಬಿದ್ದೋಡು ಆ ಪಂಚೆ ಮೇಲೆ ಬಿದ್ದಿರತಕ್ಕಂಥ ಹೂಗಳನ್ನೆಲ್ಲ ಆಯ್ಕೊಂಡು ನಾವು ಎತ್ಕೊಂಡು ಹೋಗಿ ಭಗವಂತ ಅಂತ ಹೇಳಿ ಆರಿಸ್ಕೊಳ್ತಕ್ಕಂಥ ವಿಚಾರ. ಆಮೇಲೆ ಪೂಜೆ ಪುನಸ್ಕಾರವನ್ನು ಪಾರಿಜಾತನ ಮುಖಾಂತರ ಮಾಡ್ತಿದ್ವಿ. ಪಾರಿಜಾತ ಪುಷ್ಪವನ್ನು ಮಹಾವಿಷ್ಣುವಿಗೆ ಪೂಜೆ ಮಾಡಬೇಕು, ಆದರೆ ಮಾರ್ಗಶಿರ ಮಾಸದಲ್ಲಿ ಶಿವನಿಗೂ ಪ್ರಿಯ. ಯಾಕೆಂದರೆ ಪಾರ್ವತಿಗೆ ಕೊರಳಲ್ಲಿ ಹಾರವಾಗಿ, ಕೈಯಲ್ಲಿ ಬಳೆಯಾಗಿ, ಕೊಂಕಳಲ್ಲಿ ವಿಶೇಷವಾಗಿ ಡಾಬುಗಳಾಗಿ, ಎಲ್ಲ ರೀತಿಯಾದ ಸೌಗಂಧಿವ ಸುಗಂಧ ಪುಷ್ಪ ಅಂತ ಹೇಳಿ ಆ ಹೂಗಳಿಂದನೇ ಮಾಡುವಾಗ ಪಾರಿಜಾತ ಪುಷ್ಪವನ್ನು ಬಹಳ ಚೆನ್ನಾಗಿ ಕೊಂಡೆಯಾಗಿ ಹಾಕ್ತಾನೆ ಪರಮೇಶ್ವರ ಪಾರ್ವತಿಗೆ. ಅದು ಈ ಮಾರ್ಗಶಿರ ಮಾಸದಲ್ಲಿ. ಅದಕ್ಕೆ ಆ ಧನುರ್ಮಾಸದಲ್ಲಿ ದೇವತೆಗಳು ತಮ್ಮ ತಮ್ಮ ಧರ್ಮಪತ್ನಿ ಜೊತೆ ತನ್ನ ಸಲ್ಲೋಪದಿಂದ ಉಲ್ಲಾಸದಿಂದ ಇರೋ ಸಮಯದಲ್ಲಿ ಅವರೆಲ್ಲ ಸಂತೋಷವಾಗಿದ್ದಾಗ, ಲೋಕದ ಚಿಂತೆ ಅವರು ಮಾಡದಿದ್ದಾಗ, ನಾವುಗಳು ಪೂಜೆಯ ಪುರಸ್ಕಾರ ಮಾಡಿದಾಗ ಸಂತೋಷದಲ್ಲಿ ಅವರಿದ್ದಾಗ ಕೇಳಿದ್ದು ನಿಮ್ಮದಾಗತ್ತೆ ಅಂಥ ಒಂದು ಕಾಲವೇ ಈ ಮಾರ್ಗಶಿರ ಮಾಸ, ಧನುರ್ಮಾಸ. ದಯವಿಟ್ಟು ಇವತ್ತಿನ ದಿವಸ ಪ್ರಾರಂಭ ಮಾಡ್ಕೊಳ್ಳಿ. ಪಾರಿಜಾತ ಪುಷ್ಪವನ್ನು ಯಾರ್ಯಾರ ಮನೇಲಿ ಇದೆಯೋ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಹಾಕ್ಕೊಳ್ಳಿ. ಪಾರಿಜಾತ ಪುಷ್ಪ ಇರೋ ಜಾಗದಲ್ಲಿ ಸಗಣಿ ನೀರು ಹಾಕಿ ಸಾರಿಸಿ ಪೂಜೆ ಪುನಸ್ಕಾರವನ್ನು ಮಾಡ್ಕೊಳ್ಳಿ. ಯಾರ ಮನೆಯಲ್ಲಿ ಅಭಿವೃದ್ಧಿ ಅಂದರೆ ಪ್ರಮೋಷನ್, ಜೀವನದಲ್ಲಿ ಪ್ರಮೋಷನ್ ಬೇಕು ಅಂದರೆ ಈ ಪಾರಿಜಾತವನ್ನು ಯಾರು ಪೂಜೆ ಮಾಡ್ತಾರೋ ನಿಜ ಸ್ಥಿತಿಯಲ್ಲಿ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಸತ್ಯಭಾಮಗೆ ಇವತ್ತಿನ ದಿವಸ ಪರಿಪೂರ್ಣವಾಗಿ ಜ್ಞಾನಚಕ್ಷಸ್ಸು ಅಂದರೆ ಅಭಿವೃದ್ಧಿಯಾಗಿ ದುರಹಂಕಾರ ಇದ್ದಿದ್ದು ಅಡಗೋಗಿರ್ತಕ್ಕಂಥ ದಿನವೇ ಇಂದಿನ ದಿನ. ಅಂದರೆ ಇವತ್ತಿನ ದಿವಸ ರುಕ್ಮಿಣಿ ದೇವಿ ತಾನು ತುಲಾಭಾರ ಮಾಡೋ ಸಮಯದಲ್ಲಿ ಇದೇ ಮುಹೂರ್ತದಲ್ಲಿ ವಿಶೇಷವಾಗಿ ಸಂದಿಗ್ನ ಕಾಲ ಸಾಯಂಕಾಲದಲ್ಲಿ ಆ ತುಳಸಿಯನ್ನ ಇಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಳೆ. ಇವಳು ಕೋಟ್ಯಾಂತರ ರೂಪಾಯಿ ಇರತಕ್ಕಂಥ ಸತ್ಯಭಾಮ ಎಷ್ಟೇ ಹಾಕಿದ್ರು ಶ್ರೀಕೃಷ್ಣ ಪರಮಾತ್ಮನಿಗೆ ತೂಗಲೇ ಇಲ್ಲ, ಅವನಿರ್ತಕ್ಕಂಥ ತೂಕ ಹಾಗೇ ಇತ್ತು. ಆಗ ತುಲಾಭಾರದಲ್ಲಿ ವಿಶೇಷ ಅಂದರೆ ಒಂದು ತುಳಸಿ ದಳ ಹಾಗೆ ಭಕ್ತಿಯಿಂದ ಹಾಕಿದ್ಲು ರುಕ್ಮಿಣಿ ದೇವಿ. ಹಾಕಿದ ತಕ್ಷಣ ಸತ್ಯಭಾಮ ದುರಹಂಕಾರವೆಲ್ಲ ಅಡಗೋಯ್ತು. ಎಷ್ಟಿದ್ರೆ ಏನು ಪ್ರಯೋಜನ, ಭಕ್ತಿ ಇರಬೇಕು. ಕೃಷ್ಣ ತಪ್ಪಾಯಿತು ಕ್ಷಮಿಸು ಅಂತ ಕೇಳಿದ್ದೇ ಇದೇ ದಿನ. ಅದಕ್ಕೋಸ್ಕರ ಸತ್ಯಭಾಮನ ಯಾವತ್ತೂ ನೆನೆಸ್ಕೋಬೇಕು. ಯಾಕೆಂದರೆ ಮಾಯವರ್ಚಸ್ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಇವತ್ತಿನ ದಿವಸ ನಿಮ್ಮ ಅಹಂಭಾವವನ್ನು ಅಡಗಿಸೋ ದಿನವೇ ಇವತ್ತು. ನಿಮ್ಮಲ್ಲಿ ಕಿಂಚಿತ್ತು ಅಹಂಭಾವ ಇತ್ತು, ಹೆಚ್ಚಾಗಿ ದುರಹಂಕಾರ ಇತ್ತು, ಅದನ್ನೆಲ್ಲ ಅಡಗಿಸ್ತಕ್ಕಂಥ ದಿನವೇ ಈ ದಿನ. ಅದಕ್ಕೆ ನೀವು ಪ್ರಾರ್ಥನೆ ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ತುಳಸಿಯನ್ನು ಸ್ಮರಣೆ ಮಾಡಿಕೊಂಡು ಆ ತುಳಸಿಗೆ ಪೂಜೆ ಮಾಡ್ತಕ್ಕಂಥ ವಿಧಾನದಲ್ಲಿ ನೀವು ಮಾಡಬೇಕಾದಿಷ್ಟೇ. ತುಪ್ಪದ ಬೀತವನ್ನು ಕೈಯಲ್ಲಿ ಹಣತೆಯಲ್ಲಿ ಇಟ್ಕೊಂಡು ತುಳಸಿಗೆ ಪ್ರದಕ್ಷಿಣೆ ಹಾಕಬೇಕಾದ ವಿಧಾನ. ಅದಕ್ಕೆ 3 ಪ್ರದಕ್ಷಿಣೆ ಹಾಕಬೇಕು. 3 ಪ್ರದಕ್ಷಿಣೆ ಹಾಕಿ ಆ ದೀಪವನ್ನು ಪ್ರಾರ್ಥನೆ ಮಾಡಿಕೊಂಡು ಗುಡಿ ದೇವಸ್ಥಾನ ಅಥವಾ ಯಾವುದಾದ್ರು ಒಂದು ದೇವಾಲಯ ಅಂದರೆ ಗುಡಿ ದೇವಸ್ಥಾನ ದೇವಾಲಯ ನಿಮ್ಮ ಮನೆಯಿಂದ ದೂರದಲ್ಲಿದ್ದ ಪಕ್ಷದಲ್ಲಿ ಆ ದೀಪವನ್ನು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿ ತದನಂತರ ಆ ದೀಪ ಸಮೇತವಾಗಿ ವಾಪಸ್ ಬಂದು ತುಳಸಿ ಹತ್ರ ಇಡಬೇಕು. ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡಬೇಕು ಸಾಯಂಕಾಲ. ಆ ತುಳಸಿಯಲ್ಲಿ ಒಂದು ದಳವನ್ನು ಮೊದಲೇ ಮುರಿದಿರ್ತಕ್ಕಂಥ ದಳವನ್ನು ನೈವೇದ್ಯವನ್ನು ಮಾಡಿರ್ತಕ್ಕಂಥದ್ದು ಹಾಲಲ್ಲಿ ಅದ್ದಿ ಆ ಹಾಲು ನೈವೇದ್ಯ ಮಾಡಿರ್ತಕ್ಕಂಥದ್ದು ಬೆಳಗಿನ ಜಾವ ಅಂದರೆ ಇವತ್ತಿನ ದಿವಸ ಬೆಳಗ್ಗೆ ನೀವು ಪೂಜೆ ಮಾಡಿರ್ತಕ್ಕಂಥ ನೈವೇದ್ಯವನ್ನು
ಸಾಯಂಕಾಲ ಕುಟುಂಬದವರು ಮಾತ್ರ ಹಾಲನ್ನು ಕುಡಿದು ಯಾವ ಕಾಲಕ್ಕೂ ಬೇರೆಯವರಿಗೆ ಕೊಡದೆ ಆ ತುಳಸಿ ದಳದಲ್ಲಿ ಎಲ್ಲ ಎಲೆಗಳನ್ನು ಮನೆ ಒಳಗಿರ್ತಕ್ಕಂಥರಷ್ಟು ಜನ ಬಾಯಿಗೆ ಪ್ರಸಾದವನ್ನು ಹಾಕ್ಕೋಬೇಕು. ಇದು ಖಂಡಿತ ಖಚಿತವಾಗಿ ನೀವು ಹಾಕ್ಕೊಂಡಾಗ ಪಾರಿಜಾತ ಪುಷ್ಪ ಅಕಸ್ಮಾತ್ ಇದ್ದರೆ ರಾತ್ರಿ ಕಸ್ತೂರಿ ಅಂತಿರುತ್ತೆ, ಆ ಕಸ್ತೂರಿ ಕೇಸರಿ ಎರಡನ್ನೂ ಹಾಕ್ಕೊಂಡು ವಿಶೇಷವಾಗಿ ಹಾಲಲ್ಲಿ ಕಲಿಸ್ಕೊಂಡು ಔಷಧಿಯಾಗಿ ತಗೋಬಹುದು. ಯಾರ್ಯಾರು ಮಕ್ಕಳಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಯಾವ್ಯಾವ ಮಕ್ಕಳಿಗೆ ಪರೆ ಇರುತ್ತೆ, ವಯಸ್ಸಾದ ವೃದ್ಧರಿಗೆ ಯಾವ ಕಾಲಕ್ಕೂ ನಿಶಕ್ತಿಯಾಗಿರ್ತಕ್ಕಂಥವ್ರು, ಮೊಣಕಾಲು ಯಾವ ಕಾಲಕ್ಕೆ ಸೌದೋಗಿರತಕ್ಕಂಥವ್ರು, ನೋವು ಜಾಸ್ತಿ ಆಂಕಲ್ಸ್ ಅಲ್ಲಿ ಬರ್ತಕ್ಕಂಥವ್ರು ಪಾರಿಜಾತ ಪುಷ್ಪ ಮುಖಾಂತರವಾಗಿ ಬರ್ತಕ್ಕಂಥ ರಸದಲ್ಲಿ ಔಷಧಿಯನ್ನು ಮಾಡ್ತಕ್ಕಂಥ ವಿಚಾರಕ್ಕೋಸ್ಕರ ನೀವು ಆ ಹೂವನ್ನ ಎರಡನ್ನ ಪ್ರತಿದಿನ ರಾತ್ರಿಯಲ್ಲಿ ತಿಂದರೆ ಸಾಕು, ದೇಹದಲ್ಲಿರ್ತಕ್ಕಂಥ ಅನಾಯಾಸವೆಲ್ಲ ದೂರವಾಗುತ್ತೆ. ಹೋಗಿ ಬರ್ತಾರೆ, ಬಾ ಫಸ್ಟ್ ಕ್ಲಾಸ್ ಒಂದು ಫ್ರೆಶ್ ಡ್ರಿಂಕ್ ಇದು ಕುಡಿದ ತಕ್ಷಣ ಫಸ್ಟ್ ಕ್ಲಾಸ್ ಅಂದ್ಬಿಟ್ಟು ಯಾವುದೋ ಡ್ರಿಂಕ್ಸ್ ಹಾಳು ಮುಳು ಕಸ ಕಡ್ಡಿಗೆ ತಿಂತಾರೆ. ಅದೇ ಒಂದು ಎರಡು ಹೂಗಳನ್ನ ದೇವ್ರಿಗೆ ಇಟ್ಟಿರೋದು ಕಣ್ಣಿಗೆ ಹೊತ್ಕೊಂಡ್ಬಿಟ್ಟು ಹಾಲಲ್ಲಿ ನುಂಗ್ಬಿಟ್ರೆ ಎನರ್ಜಿ, ಅಯ್ಯೋ ಆ ಡಬ್ಬಾಲಿರತಕ್ಕಂಥ ಎನರ್ಜಿಗಿಂತ ಪಾರಿಜಾತ ಪುಷ್ಪ ಎನರ್ಜಿ ಎಷ್ಟಿರುತ್ತೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮ ರುಕ್ಮಿಣಿ ಸಮೇತವಾಗಿ ಆ ತುಳಸಿ ದಳದಲ್ಲಿ ಪಾರಿಜಾತ ಪುಷ್ಪವನ್ನು ತಿಂದಾಗ ಎಷ್ಟು ಔಷಧಿ ಅಂದ್ರೆ, ದೇಹದ ಒಳಗಿರ್ತಕ್ಕಂಥ ರೋಗ ಇರುತ್ತೆ ಗೊತ್ತಾ, ಅಸಿಡಿಟಿ, ಅಲ್ಲಿ ಹುಣ್ಣು ಮಾಡಿರುತ್ತೆ ಗೊತ್ತಾ, ಅಲ್ಸರ್, ಆ ಜಾಗದಲ್ಲಿ, ಅಥವಾ ಯಾವ ಕಾಲಕ್ಕೂ ಸ್ಟೋನ್ಸ್ ಅಂತ ಏನು ಹೇಳ್ತಿದ್ದೀವಿ, ಕಲ್ಲುಗಳ ಅಕಸ್ಮಾತ್ ಎಲ್ಲಾದ್ರೂ ಊಟದಲ್ಲೂ ತಿಂದುಬಿಟ್ಟಿರ್ತೀರಾ ಅಥವಾ ಯಾವುದೋ ಸೊಪ್ಪಲ್ಲಿ ತಿಂದುಬಿಟ್ಟಿರ್ತೀರಾ ಗೊತ್ತಿರಲ್ಲ, ಒಳಭಾಗದಲ್ಲಿ ಅಥವಾ ಸ್ಟೋನ್ಸ್ ಕಿಡ್ನಿಲಿ ಫಾರ್ಮೇಷನ್ ಆಗುತ್ತೆ, ಗಡ್ಡೆಗಳ ಕಟ್ಟಿರುತ್ತೆ, ಅದನ್ನೆಲ್ಲ ಹೋಗದೇ ಇದ್ದ ಪಕ್ಷದಲ್ಲಿ ಇದನ್ನ ಕರಗಿಸ್ತಕ್ಕಂಥ ಶಕ್ತಿ ಆ ಪಾರಿಜಾತ ಪುಷ್ಪಕ್ಕಿದೆ. ಪಾರಿಜಾತ ಪುಷ್ಪದ ಎಲೆಗಳನ್ನ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಹೆಂಗಸರು ಜಾಸ್ತಿ ಬಳಸಿದ್ರೆ ಬಹಳ ಉತ್ತಮ, ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ ಬಳಸಿದ್ರೆ ಉತ್ತಮ. ಯಾಕೆಂದ್ರೆ ದಿನಗಳ ಅಕಸ್ಮಾತ್ ಪೀರಿಯಡ್ ಪಕ್ಷದಲ್ಲಿ ಎಷ್ಟೋ ಜನಕ್ಕೆ ಇದ್ದಾಗ ಆ ರೋಗ ರುಜಿನಗಳು ಏನಾದರೂ ಇದ್ದ ಪಕ್ಷದಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಮುಂದಿನ ದಿವಸಗಳಲ್ಲಿ. ಮೊದಲೇ ಹೇಳಿದ್ದೀನಿ, ಶನೇಶ್ವರನು ಸ್ತ್ರೀ ಅಂಗಗಳನ್ನ ದರ್ಶನವನ್ನು ಮಾಡ್ತಕ್ಕಂಥ ಅವಕಾಶವಾಗಿದ್ದಾಗ ಇವರಿಗೆ ಬರ್ತಕ್ಕಂಥ ರೋಗ ರುಜಿನಗಳು ಬ್ರೆಸ್ಟ್ ಕ್ಯಾನ್ಸರ್ ಅಂತಲ್ಲ, ಯುಟ್ರಸ್ ಕ್ಯಾನ್ಸರ್ ಅಂತಕ್ಕಂಥ ವಿಚಾರ ಸತ್ಯ. ಅದಕ್ಕೋಸ್ಕರ ಇದಕ್ಕೆ ಔಷಧಿಯೇ ಪಾರಿಜಾತ ಪುಷ್ಪದ ಎಲೆ. ಅದಕ್ಕೋಸ್ಕರ ನೀವು ಇವತ್ತಿನಿಂದನೇ ಒಂದು ಎಲೆಯನ್ನ ಆ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ದೊಡ್ಡವರಾದ ಪಕ್ಷದಲ್ಲಿ, ನೂತನವಾಗಿ ದೊಡ್ಡವರಾಗಿದ್ದ ಪಕ್ಷದಲ್ಲಿ, ಮೆಚೂರ್ ಆಗಿದ್ದ ಪಕ್ಷದಲ್ಲಿ, ಅಥವಾ ದಿನಗಳು ಸರಿಯಾಗಿಲ್ಲದ ಪಕ್ಷದಲ್ಲಿ ಅಂಥವ್ರಿಗೆಲ್ಲ ಈ ಔಷಧಿ ಮುಖಾಂತರವಾಗಿ ಎಲೆಗಳನ್ನು ಒಂದು ತಿಂದರೆ ಸಾಕು, ಪುಷ್ಪದ ಮಾಲಿಕೆಗಳನ್ನ ಆ ಅನುಭವಗಳ ನಿಮಗಾಗತ್ತೆ, ಪರಿಹಾರ ಫಲವನ್ನು ಸಿಗುತ್ತೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಹಿಂದೆ ಸಾಯಂಕಾಲ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ಹಾಲನ್ನ ನೈವೇದ್ಯವನ್ನು ಇಟ್ಟು ಬೆಳಗ್ಗೆನೆ ನೀವು ಆ ದೀಪವನ್ನ ಕೈಯಲ್ಲಿ ತುಪ್ಪದ ದೀಪವನ್ನು ಹಣತೆಯನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ತುಳಸಿ ಹತ್ರ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ದೀಪದ ಸಮೇತ ದೇವರ ದರ್ಶನ ಮಾಡಿ ವಾಪಸ್ ಬಂದು ತುಳಸಿ ಹತ್ರ ಇಟ್ಟು ತದನಂತರ ಮನೆ ಒಳಗೆ ಪ್ರವೇಶ ಮರಿಬೇಡಿ. ಒಳ್ಳೆಯದಾಗ್ಲಿ ಅಂತ ಮುಖಾಂತರ ಹೇಳ್ತಾ ಇದ್ದೀನಿ.